ಹೆಲೋ ಸ್ನೇಹಿತರೆ, ಮತ್ತೆ ಒಂದು ಸುಂದರವಾದ ಪ್ರೊಫೈಲ್ ಒಂದಿಗೆ ನಿಮಗೆಲ್ಲ ಸ್ವಾಗತ. ಇವರು ಸ್ನೇಹಿತರೆ ರೇಷ್ಮಾ ಅಂತ, ನೋಡೋದಕ್ಕೆ ತುಂಬಾ ಮುದ್ದಾಗಿದ್ದಾರೆ ಸ್ನೇಹಿತರೆ. ಖಂಡಿತ ನಿಮಗೂ ಕೂಡ ಇಷ್ಟ ಆಗ್ತಾರೆ. ಸೊ ನೋಡ್ಬೋದು. ಆ್ಯಂಡ್ ಇವರು ಸ್ನೇಹಿತರೆ ಹೊಂಡಾ ಆಕ್ಟಿವಾ 6G ಒಂದು ಸ್ಕೂಟಿ ಕೂಡ ಪರ್ಚೇಸ್ ಮಾಡಿದ್ದಾರೆ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ಬನ್ನಿ ಸ್ನೇಹಿತರೆ, ಯಾವ ಕಾರಣಕ್ಕಾಗಿ ಇವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ ನೋಡೋಣ. ವಯ 37, ಹಾವೇರಿಯಿಂದ ಡೀಟೇಲ್ ಶೇರ್ ಮಾಡಿಕೊಂಡಿದ್ದಾರೆ. ಪ್ರಸ್ತುತ ಇವರ ಜೀವನ ನೋಡಿ, ಯಜಮಾನರು ಒಂದು ಮಗು ಕೊಟ್ಟು ಡ್ರೈವರ್ಸ್ ಕೊಟ್ಟಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಪ್ರಸ್ತುತ ಇವಳ ಜೀವನ ನೋಡಿ, ಯಜಮಾನರು ಒಂದು ಮಗು ಕೊಟ್ಟು ಡೈವರ್ಸ್ ಕೊಟ್ಟಿದ್ದಾರೆ ಎಂದು ಹೇಳಿದ್ದಾರೆ. ಸಮಸ್ಯೆ, ಸಂಬಂಧ ಬೆಳೆಸೋದಕ್ಕೂ ಯಾರು ಇವರಿಗೆ ಸಿಗುತ್ತಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಮದುವೆ ಬೇಡ, ಬರೀ ಸಂಬಂಧ ಬೇಕು. ಒಂದು ಸಂಬಂಧದಲ್ಲಿ ಇರುವ ಉದ್ದೇಶದಿಂದ ಸ್ನೇಹಿತರೆ ರೇಷ್ಮಾ ಅವರು ತಮ್ಮ ಒಂದು ಸಂಪೂರ್ಣ ಡೀಟೇಲ್ ಶೇರ್ ಮಾಡಿಕೊಂಡಿದ್ದಾರೆ. ಇವರು ಕುಂಬಾರ್ ಜನಾಂಗದವರಾಗಿರ್ತಾರೆ. ಎತ್ತರ ಬಂದುಬಿಟ್ಟು 5.4, ಒಳ್ಳೆ ದೇಹ ಹೊಂದಿದ್ದಾರೆ ಸ್ನೇಹಿತರೆ. ಸೊ ನೋಡೋದಕ್ಕೂ ಕೂಡ ತುಂಬಾ ಮುದ್ದಾಗಿದ್ದಾರೆ. ಸೊ ನೀವು ಕೂಡ ನೋಡ್ತಾ ಇರ್ಬೋದು. ಯಜಮಾನರು ಸ್ನೇಹಿತರೆ ಒಂದು ಮಗು ಕೊಟ್ಟು ಇವರಿಗೆ ಡೈವರ್ಸ್ ಕೊಟ್ಟಿದ್ದಾರೆ. ಸೊ ಪ್ರಸ್ತುತ ಸ್ನೇಹಿತರೆ ಇವರು ಒಂದು ಮಗುವಿನ ಜೊತೆಗೆ ಸಂಸಾರ ನಡೆಸ್ತಾ ಇದ್ದಾರೆ. ಇಲ್ಲಿ ಸ್ನೇಹಿತರೆ ನನ್ನ ಪ್ರಸ್ತುತ ಕಷ್ಟದ ಜೀವನ ಎಂದು ಹೇಳಿಕೊಂಡಿದ್ದಾರೆ. ಯಜಮಾನರು ನನ್ನ ಜೊತೆಗೆ 4 ವರ್ಷ ಸಂಸಾರ ಮಾಡಿದ್ದಾರೆ. 4 ವರ್ಷದವರೆಗೆ ಪ್ರತಿದಿನ ನನಗೆ ಮಾಡಿ ತನ್ನ ಎಲ್ಲ ಆಸೆಗಳು ಈಡೇರಿಸಿಕೊಂಡಿದ್ದಾರೆ. ಯಜಮಾನರು ಗೂಟ ಕೂಡ ತುಂಬಾ ದಪ್ಪ ಇತ್ತು, ಅದಕ್ಕೆ ನನ್ನ ಚಪಾತಿ ಅಗಲವಾಗಿದೆ. ಹಾಗಾಗಿ ಇವಾಗ ಮಾಡುವಾಗ ಅವರಿಗೆ ಅಷ್ಟೊಂದು ಸುಖ ಸಿಗ್ತಾ ಇಲ್ಲ. ಸೊ ಇಲ್ಲಿ ಸ್ನೇಹಿತರೆ ಇವರ ಚಪಾತಿ ಅಗಲ ಆಗಿದ್ದರಿಂದ ಯಜಮಾನರಿಗೆ ಮಾಡುವಾಗ ಅಷ್ಟೊಂದು ಸುಖ ಏನು ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅವರು ಬೇರೆ ಅವರ ಜೊತೆ ಮದುವೆ ಆಗಿದ್ದಾರೆ. ಸೊ ಕೇವಲ ಸುಖಕ್ಕಾಗಿ ಸ್ನೇಹಿತರೆ ಅವರು ಬೇರೆ ಅವರ ಜೊತೆ ಮದುವೆ ಆಗಿದ್ದಾರೆ. ಮಾಡಿಸಿಕೊಂಡು 3 ವರ್ಷ ಆಯಿತು, ತಡೆಯೋಕೆ ಆಗುತ್ತಿಲ್ಲ, ದಯಮಾಡಿ ಬನ್ನಿ ಎಂದು ತಾವು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ಗಂಡ ಬಿಟ್ಟು 3 ವರ್ಷ ಆಗಿದೆ. 3 ವರ್ಷದಿಂದ ತೂತಲ್ಲಿ ಏನೂ ಹಾಕಿಕೊಂಡಿಲ್ಲ. ತೂತು ಸಂಪೂರ್ಣವಾಗಿ ಒಣಗಿ ಹೋಗಿದೆ ಎಂದು ಖುದ್ದಾಗಿ ರೇಷ್ಮಾ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಏನಾದರೂ ಒಂದು ದಪ್ಪ ವಸ್ತು ಒಳಗೆ ಇಟ್ಟುಕೊಳ್ಳುವಂಥ ಒಂದು ಬಯಕೆ ಕೂಡ ಇವರಿಗೆ ಆಗ್ತಾ ಇದೆ. ದಯವಿಟ್ಟು ನನ್ನ ಕಷ್ಟ ಅರ್ಥ ಮಾಡಿಕೊಳ್ಳಿ, ಒಂದು ಸಲ ಆದರೂ ಬನ್ನಿ ಎಂದು ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ಒಂದು ವೇಳೆ ಸ್ನೇಹಿತರೆ ನಿಮ್ಮ ಕೈಯಿಂದ ಇವರ ಹತ್ತಿರ ಬರೋದಕ್ಕೆ ಆಗೋದಿಲ್ಲ ಅಂದರೆ, ಸೊ ಇವಳ ಹತ್ತಿರ ಇರತಕ್ಕಂಥ ಹೊಂಡಾ ಆಕ್ಟಿವಾ 6G ಈ ಒಂದು ಸ್ಕೂಟಿ ಮೇಲೆ ಸೊ ನಿಮ್ಮ ಒಂದು ವಿಳಾಸ ಸಿಕ್ಕಿದರೆ ಖಂಡಿತ ಈ ಒಂದು ಸ್ಕೂಟಿ ಮೇಲೆ ಬಂದು ಭೇಟಿ ಆಗುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಂದು ವೇಳೆ ಸ್ನೇಹಿತರೆ ನೀವು ನೋಡೋದಕ್ಕೆ ತುಂಬ ಮುದ್ದಾಗಿ ಇದ್ದರೆ ಮಾತ್ರ ನಾನೇ ಖುದ್ದಾಗಿ ಬಂದು ಭೇಟಿ ಆಗುತ್ತೇನೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಇವಳ ಹತ್ತಿರ ಇರತಕ್ಕಂಥ ಒಂದು ಸ್ಕೂಟಿ ಇಂಜಿನ್ ಕೆಪಾಸಿಟಿ ಬಂದುಬಿಟ್ಟು 109.51 cc ಮೈಲೇಜ್ ಬಂದುಬಿಟ್ಟು 47 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಸ್ನೇಹಿತರೆ. ಈ ಒಂದು ಸ್ಕೂಟಿಯ ವೇಟ್ ಬಂದುಬಿಟ್ಟು 106 kg ಇರುತ್ತೆ. ಆ್ಯಂಡ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು ಒಟ್ಟು ಸ್ನೇಹಿತರೆ 5.3 ಲೀಟರ್ ಡೀಸೆಲ್ನ ಈ ಒಂದು ಹೊಂಡಾ ಆಕ್ಟಿವಾ 6G ಒಂದು ಸ್ಕೂಟಿಯಲ್ಲಿ ಫಿಲ್ ಮಾಡ್ಬೋದು. ಅದೇ ರೀತಿ ಸ್ನೇಹಿತರೆ ಮ್ಯಾಕ್ಸ್ ಪವರ್ ಬಂದುಬಿಟ್ಟು 7.73 bhp ಆಗಿರುತ್ತೆ. ಟಾಪ್ ಸ್ಪೀಡ್ ಬಂದುಬಿಟ್ಟು ಗಂಟೆಗೆ ಸ್ನೇಹಿತರೆ 85 ಕಿಲೋಮೀಟರ್ ಈ ಒಂದು ಸ್ಕೂಟಿ ರನ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು, ದಿಸ್ ಈಸ್ ದ ನ್ಯೂ ಹೊಂಡಾ ಆಕ್ಟಿವಾ 6G and it has a top job at hand to continue the long running streak of its processor at being India best selling scooter. ಇಂಡಿಯಾದಲ್ಲಿ ಸ್ನೇಹಿತರೆ ಹೆಚ್ಚು ಸೆಲ್ ಆಗಿರ್ತಕ್ಕಂಥ ಸ್ಕೂಟಿ ಇರೋದ್ರಿಂದ ಇವರು ಕೂಡ ಈ ಒಂದು ಸ್ಕೂಟಿ ಪರ್ಚೇಸ್ ಮಾಡಿದ್ದಾರೆ. with the on-site of BS6 emission norms approaching, Honda has reedited the Activa for the big change while adding another G in its name. And the changes are not limited just to the engine, but the design, features and cycle parts have also been overvalued. ಈ ಒಂದು ಹೊಸ ಮಾಡೆಲ್ ಸ್ಕೂಟಿಯಲ್ಲಿ ಸ್ನೇಹಿತರೆ ತುಂಬ ಫೀಚರ್ಸ್ಗಳು ಇತ್ತೀಚೆಗೆ ಆ್ಯಡ್ ಮಾಡಲಾಗಿದೆ. ಸೊ ಹಾಗಾಗಿ ತಾವು ಹೊಸ ಮಾಡೆಲ್ ಹೊಂಡಾ ಆಕ್ಟಿವಾ 6G ಒಂದು ಸ್ಕೂಟಿನ ಪರ್ಚೇಸ್ ಮಾಡಿದ್ದಾರೆ.